ಕಾಮಿಡಿ ಶೋನಲ್ಲಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಣವೀರ್ ಅಲಹಾಬಾದಿಯಾಗೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಎಫ್ಐಆರ್ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ರಣವೀರ್ ಅಲಹಾಬಾದಿ. ಅಂದರೆ ತಮ್ಮನ್ನೇನು ಅರೆಸ್ಟ್ ಮಾಡಿದ್ದಾರೆ, ತಮ್ಮ ವಿರುದ್ಧ ಇರುವಂತಹ ಎಫ್ಐಆರ್ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಇದೇನು ತಮಾಷೆ ಹೇಳಿಕೆ ಅಲ್ಲ, ಇದು ಖಂಡನಾರ್ಹ. ಒಂದು ದೊಡ್ಡ ಶೋನಲ್ಲಿ ನೀವು ಹಿಂಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ, ಅದು ಜೊತೆಗೆ ಆ ಹೇಳಿದ ಮಾತನ್ನ ನೀವು ಸಮರ್ಥಿಸ್ತೀರಾ? ಹಾಗಾದ್ರೆ ನೀವೆಲ್ಲ ಪೋಷಕರನ್ನ ಅವಮಾನಿಸ್ತಾ ಇದ್ದೀರಿ. ಆ ಮೂಲಕ ನೀವು ಮಾತಾಡಿರೋದು ಸರಿ ಅಲ್ಲ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ರಣವೀರ್ ಅಲಹಾಬಾದಿಯ ವಿರುದ್ಧ. ಸೊ ರಣವೀರ್ ಅಲಹಾಬಾದಿ ಇತ್ತೀಚೆಗಷ್ಟೇ ಇಂಡಿಯಾಸ್ ಗಾಟ್ ಲೇಟೆಂಟ್ ಅನ್ನುವಂಥ ಒಂದು ಶೋ ಏನು ಮಾಡ್ತಾ ಇದ್ರಲ್ಲ, ಅದರಲ್ಲಿ ತುಂಬ ಅಶ್ಲೀಲವಾಗಿ ಮಾತಾಡಿದ್ದಾರೆ. ಕಾಮಿಡಿ ಅನ್ನೋ ಹೆಸರಿನಲ್ಲಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ದಾರೆ ಅಂತ. ಸೊ ಈಗ ರಣವೀರ್ ಅಲಹಾಬಾದಿಯ ಬಂಧನಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ. ಮಧ್ಯಂತರ ತಡೆ ನೀಡಿದೆ ಸುಪ್ರೀಂ ಕೋರ್ಟ್. ಪ್ರಕರಣ ಸಂಬಂಧ ಹೊಸ ಎಫ್ಐಆರ್ ಏನು ದಾಖಲಿಸೋದು ಬೇಡ, ದಾಖಲಿಸುವಂತಿಲ್ಲ ಅಂತ ಹೇಳಿದೆ. ಜೊತೆಗೆ ಆರೋಪಿ ಪೊಲೀಸ್ ತನಿಖೆಗೆ ಸಹಕರಿಸಬೇಕು. ಜೈಪುರದಲ್ಲೂ ಕೂಡ ಪ್ರಕರಣ ದಾಖಲಾದರೂ ಬಂಧನ ಮಾಡೋ ಹಾಗಿಲ್ಲ, ಬಂಧನ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ರಣವೀರ್ ಪಾಸ್ಪೋರ್ಟ್ ಮಾತ್ರ ಠಾಣೆಗೆ ಒಪ್ಪಿಸಬೇಕು, ಕೋರ್ಟ್ ಅನುಮತಿ ಇಲ್ಲದೆ ಅವರು ವಿದೇಶಕ್ಕೆ ಹೋಗುವಂತಿಲ್ಲ ಅಂತ ಹೇಳಿ ಮಧ್ಯಂತರ ರಿಲೀಫ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತಹ ಪೀಠ ರಣವೀರ್ ಅಲಹಾಬಾದಿಯಾಗೆ ರಿಲೀಫನ್ನು ಕೊಟ್ಟಿದ್ದಾರೆ. ಜೊತೆಗೆ ತರಾಟೆಗೆ ಕೂಡ ತೆಗೆದುಕೊಂಡು ಒಂದಷ್ಟು ಕಿವಿ ಮಾತನ್ನು ಹೇಳಿದ್ದಾರೆ.